ಗುಡ್ ಮಾರ್ನಿಂಗ್ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ಸಂಕ್ರಾಂತಿ ಹಬ್ಬ ಆಗಿದ್ದು ಮಾರನೇ ದಿನ. ಬೆಳಿಗ್ಗೆಯಿಂದ ನನ್ನ ನಾರ್ಮಲ್ ರುಟೀನು. ಸಾನಿಗೆ ಇವತ್ತು ಸ್ಕೂಲ್ ಇದೆ, ಸೊ ಸ್ಕೂಲಿಗೆ ಕಳಿಸಿದ್ದೀನಿ. ಇವತ್ತು ನನಗೆ ತುಂಬ ಬೇಗ ಎಚ್ಚರ ಆಗೋಯ್ತು, 5:30 ಅರೌಂಡ್ ಅಂತ ಅಂದ್ಕೊಳ್ಳಿ. ಇದೇ 5:30ಗೆ ನೆನ್ನೆ ಎದ್ದಿದ್ದಿದ್ರೆ ಎಷ್ಟೋ ಬೇಗ ಕೆಲಸ ಮುಗ್ದಿರೋದು. ಇವತ್ತು 5:30ಗೆ ಎಚ್ಚರ ಆಯಿತು. ಇನ್ನೇನು ನನಗೆ 6:30ಗೆ ಹೇಳ್ಬೇಕು ನಾನು ಯೂಶ್ವಲಿ. ಅದಕ್ಕೆ ಇನ್ನು ಮಲಗೋಕ್ಕೇನು ಹೋಗಲಿಲ್ಲ, ಹಾಗೆ ಹೊಳ್ಳಾಡ್ತಿದ್ದೆ. ಅಲಾರ್ಮ್ ಆಯಿತು, ಎದ್ದೆ. ಆಮೇಲೆ ಸಾನು 6:45ಗೇನೋ ಎದ್ಬಿಟ್ಟು, ಮಮ್ಮ ಇವತ್ತು ಒಂದಿನ ರಜಾ ಹಾಕ್ಲಾ ಅಂತಿದ್ಲು. ನೆನ್ನೇನು ಬ್ಲಾಗಲ್ಲಿ ಹೇಳ್ತಾ ಇದ್ಲು ನೋಡಿ, ನಾಳೆ ಒಂದಿನ ರಜಾ ಹಾಕ್ಲಾ ಅಂತ. ನನಗೆ ಏನಾದರೂ ಮೇನ್ ರೀಸನ್ ಇದ್ದರೆ ರಜೆ ಹಾಕಿಸ್ತಿದ್ದೆ. ಯಾಕೋ ಇವತ್ತೇ ಫಸ್ಟ್ ಟೈಮ್ ಅವಳು ಈ ಸಾರಿನೇ, ಅಂದರೆ ನೆನ್ನೆ ಮತ್ತು ಇವತ್ತು ಈ ಸಾರಿನೇ ಅವಳು ಫಸ್ಟ್ ಹೇಳಿರೋದು ಈ ಥರ, ನಾನು ರಜಾ ಹಾಕ್ಲಾ, ನಾನು ಹೋಗೋಕ್ಕೆ ಇಷ್ಟ ಆಗ್ತಿಲ್ಲ ಅಂತ ಹೇಳಿಬಿಟ್ಟು. ಗೊತ್ತಿಲ್ಲ, ಬಂದಮೇಲೂ ಒಂದು ಸಾರಿ ಕೇಳಬೇಕು ಅಂತ ಇದ್ದೀನಿ. ಬೆಳಿಗ್ಗೆ ಹಾಗೂ ಕೇಳಿದೆ, ಸಾನು ಯಾಕೆ, ಏನು ರೀಸನ್ ಹೇಳು ಅಂತ. ಅವಳು ಮಮ್ಮ ನಂಗೆ ಯಾಕೋ ಜಾಸ್ತಿ ನಿದ್ದೆ ಮಾಡಬೇಕು ಅನ್ನಿಸ್ತಾ ಇದೆ ಅಂದಳು. ಸರಿ ಅಂದ್ಬಿಟ್ಟು ನಾನು, ನಿನಗೆ ನಿದ್ದೆ ಮಾಡಬೇಕು ಅಂತ ರಜಾ ಹಾಕೋ ಹಾಗಿದ್ರೆ ನೀನು ಹಾಕಬೇಡ, ಬೇರೆ ಏನಾದರೂ ರೀಸನ್ ಇದ್ದರೆ ಹೇಳು ಅಂತ ಕೇಳಿದೆ. ಅವಳು ಇನ್ನೇನು ಇಲ್ಲ ಅಂತ ಹೋದಳು. ನೋಡೋಣ, ಬಂದಮೇಲೆ ಇನ್ನೊಂದು ಸಾರಿ ಕೇಳಿ ನೋಡ್ತೀನಿ. ಯಾಕಂದರೆ ಯಾವತ್ತೂ ಅವಳು ಈ ಥರ ಹೇಳಿರಲಿಲ್ಲ. ಯಾವಾಗಲೂ ಸ್ಟೂಡಿಯಸ್ ಆಗಿ ಹೋಗ್ತಾಳೆ. ಹುಷಾರಿಲ್ಲ ಅಂದಾಗ ಮಾತ್ರನೇ ನಾವೇ ರಜಾ ಹಾಕಿಸ್ತೀವಿ, ಅವಳು ಏನು ರಜಾ ಹಾಕಿಸಿ ಅಂತ ಹೇಳೋದಿಲ್ಲ. ಸೊ ಲೆಟ್ಸ್ ಸಿ. ಸೊ ಈಗ ಸಾನು ಸ್ಕೂಲ್ ಹೋದ್ಲಾ, ಹೇಳ್ದಾಗೆ ತಿಂಡಿ ಪ್ರಿಪ್ರೇಷನ್ ಏನು ಮಾಡಿರಲಿಲ್ಲ. ಸೊ ಒಗ್ಗರಣೆ ಅನ್ನ ಮಾಡಿದ್ದೆ ವಿಥೌಟ್ ಎನಿ ಪ್ರಿಪ್ರೇಷನ್ ಮಾಡೋ ಅಂಥದ್ದು ಅದೇನೆ. ಲೆಮನ್ ರೈಸು ಲಾಸ್ಟ್ ವೀಕು ಮಾಡಿದ್ದೆ, ಲಾಸ್ಟ್ ವೀಕು ಮಾಡಿದ್ದೆ, ಈ ವಾರ ಮಾಡಿಲ್ಲ. ಸಾನುಗೆ ಬಿರಿಯಾನಿ ಟೈಪ್ ವೆಜ್ ಪುಲಾವ್ ಬೇಕಂತೆ. ಒಂದು ಸಾರಿ ಮಾಡಿ ತೋರಿಸಿದ್ದೆ ನೋಡಿ ನಿಮಗೆ, ಅದನ್ನು ನೀವು ಕೂಡ ಟ್ರೈ ಮಾಡಿದ್ರಿ. ನನ್ನ ಮಗ ಹಿಂಗೆ ಮಾಡಬೇಕು ಅಂತ ಹೇಳ್ತಾ ಇದ್ದಾನೆ ಅಂತಲೂ ಕಮೆಂಟ್ ಮಾಡಿ ಹೇಳಿದ್ರಿ. ಆ ಥರ ಮಾಡಬೇಕಂತೆ. ಅದನ್ನು ಇವತ್ತು ಪ್ರಿಪೇರ್ ಮಾಡ್ಕೊಂಡು ನಾಳೆ ಮಾಡೋಣ ಅಂತ ಇದ್ದೀನಿ. ಇನ್ನು ವ್ಲಾಗ್ ಎಡಿಟ್ ಮಾಡಬೇಕಿತ್ತು, ಸೊ ಅದನ್ನು ಕೂತ್ಕೊಂಡು ಮಾಡಿದೆ. ಸೊ ಮಾಡಿ ಮುಗಿಸ್ಬಿಟ್ಟು ಈಗ ಬಟ್ಟೆ ವಾಶ್ಗೆ ಹಾಕ್ಬಿಟ್ಟು ಸ್ನಾನ ಮಾಡಿ ಬಂದಿದ್ದೀನಿ. ಸೊ ಬನ್ನಿ, ಇವತ್ತಿನ ನಮ್ಮ ದಿನ ಹೇಗಿರುತ್ತೆ ನೋಡೋಣ. ಯಾಕೆ ನಾನು ಸಾನು ಸ್ಕೂಲ್ಗೆ ಹೋಗೋದಕ್ಕೆ ಇಷ್ಟಪಡ್ತಾ ಇಲ್ಲ ಅಂತ ಮೆನ್ಷನ್ ಮಾಡಿದೆ. ನೆನ್ನೆನೂ ಹೇಳಿದ್ಲು, ಇವತ್ತು ಹೇಳಿದ್ಲು. ಆ್ಯಂಡ್ ಇವತ್ತು ಅಲಾರಾಮ್ ಆಯಿತು, ಎದ್ದು ಬಂದು ನಾನು ಕಿಚನಲ್ಲಿದ್ದೀನಿ ಆವಾಗ ಹೇಳಿದ್ಲು. ಸೊ ಕೆಲವೊಂದು ಇನ್ಸಿಡೆಂಟ್ಸ್ ಅವ್ರಿಗೆ ಬ್ಯಾಡ್ ಆಗಿರ್ಬೋದು, ಬ್ಯಾಡ್ ಎಕ್ಸ್ಪೀರಿಯೆನ್ಸ್ ಆಗಿರ್ಬೋದು, ಬ್ಯಾಡ್ ಇನ್ಸಿಡೆಂಟ್ಸ್ ಆಗಿರ್ಬೋದು, ಸ್ಕೂಲಲ್ಲಿ ಆಗಿರ್ಬೋದೇನೋ. ಅವಳು ನನಗೆ ಹೇಳ್ತಾ ಇಲ್ಲ, ಆ ಸಿಚುವೇಶನ್ನ ಅವಾಯ್ಡ್ ಮಾಡೋದಕ್ಕೆ ಅವಳು ಈ ಥರ ಹೇಳ್ತಾ ಇದ್ದಾಳೇನೋ, ನಾನು ಹೋಗೋದಿಲ್ಲ ಅಂತ ಹೇಳಿಬಿಟ್ಟು. ಈ ಥರ ನಾವು ಯೋಚನೆ ಮಾಡಬೇಕಾಗತ್ತೆ ಕೆಲವೊಂದು ಸಾರಿ. ಎವ್ರಿ ಟೈಮ್ ಅವರು ಫೋರ್ಸ್ ಮಾಡಿನೇ ನಾವು ಕಳ್ಸೋದಕ್ಕಾಗೋದಿಲ್ಲ. ಅವರು ಇಷ್ಟಪಟ್ಟು ಮಾಡೋ ಕೆಲಸನ ನಮಗೆ ಇಷ್ಟ ಇಲ್ಲ ಅಂತ ಹೇಳಿದಾಗ ಯಾಕೆ ಅಂತ ಒಂದು ಸಾರಿ ನಾವು ಯೋಚನೆ ಮಾಡಬೇಕಾಗತ್ತೆ. ನಾವು ಸುಮ್ಮನೆ ಮಕ್ಕಳು ಸುಮ್ಮನೆ ಹೇಳ್ತಾ ಇದ್ದಾರೆ ಅನ್ನೋ ರೀತಿಯಲ್ಲಿ ನಾವು ಟ್ರೀಟ್ ಮಾಡಬಾರ್ದು. ಹಾಗಾಗಿ ನಾನು ಸ್ವಲ್ಪ ವರೀಡ್ ಆಗಿದ್ದೆ. ಈ ಕಾಲದಲ್ಲಿ ಏನು ಯಾವಾಗ ಎತ್ತ ಅಂತ ಏನೂ ಗೊತ್ತಾಗೋದಿಲ್ಲ. ಸೊ ಎವ್ರಿ ಟೈಮ್ ನಾವು ಎಷ್ಟು ಕಾಶಿಯಸ್ ಆಗಿರ್ತೀವೋ ಅಷ್ಟು ಒಳ್ಳೆಯದು. ಹೆಣ್ಣಾಗಲಿ ಗಂಡಾಗಲಿ, ಯಾವ ಮಕ್ಕಳು ಇಷ್ಟಪಟ್ಟು ಮಾಡೋ ಕೆಲಸನ ನಮಗೆ ಇಷ್ಟ ಇಲ್ಲ ಅಂತ ಹೇಳ್ತಾರೋ, ಅದು ತಿನ್ನೋದಕ್ಕೆ ಆಗಿರ್ಬೋದು, ಎಲ್ಲಾದರೂ ಹೋಗೋದಕ್ಕೆ ಆಗಿರ್ಬೋದು, ಯಾರಿಗಾದ್ರೂ ಮೀಟ್ ಮಾಡೋದಕ್ಕೆ ಆಗಿರ್ಬೋದು, ಆವಾಗ ಒಂದು ನಿಮಿಷ ನೀವು ಈ ಥರನೂ ಯೋಚನೆ ಮಾಡಿ, ಅವ್ರ ಜಾಗದಲ್ಲಿ ನೀವು ನಿಂತು ಒಂದು ಸಾರಿ ಯೋಚನೆ ಮಾಡಿ ಅದರ ಬ್ಯಾಕ್ಗ್ರೌಂಡನ್ನು ಸ್ವಲ್ಪ ಚೆಕ್ ಮಾಡಬೇಕಾಗತ್ತೆ. ಅದು ನಮಗೂ ಒಳ್ಳೆಯದು, ನಮ್ಮ ಮಕ್ಕಳಿಗೂ ಒಳ್ಳೆಯದು. ನೀವೇನಂತೀರಾ? ಈಗ ಕಿಚನ್ಗೆ ಬಂದಿದ್ದೀನಿ. ಇಲ್ಲಿದು ಸ್ವಲ್ಪ ಎತ್ತೋಣ ಅಂಥೇಳಿ ಬಟ್ಟೆ ಒಗೆದಿದ್ದೆ. ಅದನ್ನು ಆ ಟಬ್ಬಲ್ ಹಾಕೊಳ್ಳೋದಕ್ಕೆ ಟಬ್ಬಲ್ ಬಟ್ಟೆ ಮೊದಲೇ ಇತ್ತು ಅಂದ್ಬಿಟ್ಟು ಅದನ್ನು ಮಡಚಿದೆ. ಸರಿ, ಅದನ್ನು ಮಡ್ಚ್ಬಿಟ್ಟು ಈಗ ಅದನ್ನು ಒಣಗಾಕಿ ಬಂದಿದ್ದೀನಿ. ಅದು ರಾತ್ರಿ ತನಕ ಒಣಗಿಬಿಡ್ಲಿ, ಆಮೇಲೆ ಹೇಳ್ಕೊಳ್ಳೋಣ ಅಂತ. ರಾತ್ರಿ ಎಲ್ಲ ಬಿಟ್ಟರೆ ಏನಾಗುತ್ತೆ ಗೊತ್ತಾ, ಮಾರನೇ ದಿನ ಹೋಗಿ ಮುಟ್ಟಿದ್ರೆ ಬಟ್ಟೆ ಒಣಗೇ ಇಲ್ವೇನೋ, ಅಷ್ಟು ಒಂಥರ ತಣ್ಣಗಾಗ್ಬಿಟ್ಟಿರುತ್ತೆ. ಸಾನು ಅಂತೂ ಮಮ್ಮ ಬಟ್ಟೆನೇ ಒಣಗಿಲ್ಲ ಅಂದ್ಬಿಡ್ತಾಳೆ. ಇವತ್ತು ಬೆಳಿಗ್ಗೆ ಹಾಕಿರ್ತೀನಿ, ಮಾರನೇ ದಿನ ಬೆಳಿಗ್ಗೆ ಹೋಗಿ ನೋಡಿದ್ರು ಹಾಗನ್ಸುತ್ತೆ. ಇದು ಎಳ್ಳು ಬೆಲ್ಲ ಎಲ್ಲ ನಮಗೆ ಯಾರ್ಯಾರು ಕೊಟ್ಟಿದ್ದಾರೋ ಅದನ್ನೆಲ್ಲ ಒಂದು ಕಡೆ ಹಾಕೋಣ ಅಂತ. ಆ್ಯಂಡ್ ಇದರಲ್ಲಿ ಏನು ಅಂದರೆ ಈ ಜೀರಿಗೆ ಪಫರ್ಮೆಂಟು, ಆಮೇಲೆ ಅದಕ್ಕೆ ಏನಂತಾರೆ ವೈಟ್ ಕಲರ್ದು ಒಂಥರ ರೌಂಡ್ಗಿರುತ್ತಲ್ವ, ಇದರಲ್ಲಿದೆ ನೋಡಿ ಇಲ್ಲಿ, ಆ ಥರದ್ದೆಲ್ಲ ಇದ್ದರೆ ರಾಜೇಶ್ ತಿನ್ನೋದಿಲ್ಲ. ಆ್ಯಂಡ್ ಜೀರಿಗೆ ಪಪ್ಪರ್ಮೆಂಟು ನಮ್ಮ ಸಾನುಗೆ ಇಷ್ಟ ಆಗಲ್ಲ, ನನಗೂ ಇಷ್ಟ ಆಗಲ್ಲ. ಅದರೊಳಗೆ ಜೀರಿಗೆ ಇರುತ್ತಲ್ಲ, ನನಗೆ ಇಷ್ಟ ಆಗಲ್ಲ.
ಅದಕ್ಕೆ ಅದನ್ನೆಲ್ಲ ಈಗ ನಾನು ಸಪ್ರೇಟ್ ಮಾಡಬೇಕು. ಇದು ಯಾವುದು ಯಾರೋ ನಮ್ಮ ಥರ ಮಾಡಿದ್ದಾರೆ, ಏನೂ ಹಾಕ್ತೆ, ನಾನು ಏನೂ ಹಾಕೋದಿಲ್ಲ. ನಮ್ಮಮ್ಮ ಕಲರ್ಫುಲ್ಲಾಗಿ ಕಾಣಬೇಕು, ಹಾಕಬೇಕು ಅದೆಲ್ಲ ಅಂತ ಹೇಳ್ತಾರೆ. ಸೊ ಇದನ್ನು ಸಪ್ರೇಟೇ ಇಡೋಣ. ಮತ್ತು ನಾನು ಕೂಡ ನೆನ್ನೆ ಗ್ಲಾಸಲ್ಲಿ ಇಟ್ಟಿದ್ನಲ್ವ, ಇದನ್ನು ಕೂಡ ಡಬ್ಬದಲ್ಲಿ ಹಾಕಿ ಎತ್ತಿಡ್ತೀನಿ. ನೆನ್ನೆ ಸ್ವಲ್ಪ ಶಾಸ್ತ್ರಕ್ಕೆ ಬಾಯಿಗೆ ಹಾಕ್ಕೊಂಡಿರೋದಷ್ಟೇ, ಇನ್ನು ಯಾವಾಗ ತಿಂತೀವೋ ಗೊತ್ತಿಲ್ಲ. ಮೊದಲಾದರೆ ರಾಜೇಶ್ ಆಫೀಸ್ಗೆ ಹೋಗ್ತಿದ್ರಲ್ಲ, ಒಂದು ಡಬ್ಬ ತುಂಬಿ ಕೊಟ್ಬಿಡ್ತಾ ಇದ್ದೆ. ಆವಾಗ ನಾನು ಸ್ವಲ್ಪ ಜಾಸ್ತಿನೂ ಮಾಡ್ತಾ ಇದ್ದೆ. ಈಗ ಮಾತ್ರನೇ ರಾಜೇಶ್ ಏನು ಆಫೀಸ್ಗೂ ತೊಗೊಂಡೋಗೋದಿಲ್ಲ. ನಮಗಿಲ್ಲಿ ಎಷ್ಟು ಹಂಚೋದಕ್ಕೆ ಬೇಕೋ ಅಷ್ಟು ಮಾಡಿಕೊಂಡ್ರೆ ಸಾಕು ಅಂದ್ಬಿಟ್ಟು ನಾನು ಜಾಸ್ತಿ ಮಾಡೋದಿಲ್ಲ. ಕರೆಕ್ಟಾಗಿ ಆಗ್ಬಿಡತ್ತೆ ನೋಡಿ. ನಾನು ನೋಡಿದ್ದೆ ಈ ಥರ ಮಾಡೋಣ ಅಂಥೇಳಿ, ಬಟ್ ಮಾಡೋದಕ್ಕೆ ಕಪ್ಸ್ ಇರಲಿಲ್ಲ, ಮಾಡಲಿಲ್ಲ. ಇದು ಕಾಫಿ ಕಪ್ ಇರುತ್ತಲ್ವ, ಅದ್ರಲ್ಲಿ ಮಾಡಿರೋದು. ಇನ್ನೊಬ್ಬರು ಮಾಡಿದ್ದಾರೆ ನೋಡಿ, ಚೆನ್ನಾಗಿದೆ ಅಲ್ಲ. ಇನ್ನು ಸ್ವಲ್ಪ ದೊಡ್ಡ ಕಪ್ಪಲ್ಲಿ ಇದ್ದಿದ್ರೆ ನಾನು ಮಾಡ್ಬೋದಿತ್ತು. ಇದನ್ನು ನೀವು ಯೂಟ್ಯೂಬಲ್ಲಿ ಇನ್ಸ್ಟಾಗ್ರಾಮಲ್ಲಿ ನೋಡ್ಬೋದು, ಸಿಗತ್ತೆ. ಇನ್ನು ಒಬ್ಬರಿಗೆ ಕೊಡಬೇಕು, ನೆನ್ನೆ ಮರ್ತುಬಿಟ್ವಿ ಕೊಡೋದು. ಅಂದರೆ ಸಾನು ಹೇಗೆ ಅಂದರೆ ಅವಳ ಫ್ರೆಂಡ್ಸ್ ಮನೆಗೆ ಮಾತ್ರನೇ ಫಸ್ಟ್ ನೆನಪು ಮಾಡ್ಕೊಂಡು ಕೊಡೋದು. ಅದು ಬಿಟ್ಟು ನಾನು ಆಮೇಲೆ ನನ್ನ ಫ್ರೆಂಡ್ಸ್ ಮನೆಗೆ ಕೊಡೋದು, ಇವ್ರ ಮನೆಗೂ ಕೊಟ್ಬಿಡ್ಬಾ ಅಂತ ಆ ಥರ ಮಾಡೋದು. ಇಲ್ಲಿ ನಾನು ಅಷ್ಟೊಂದು ಫ್ರೆಂಡ್ಲಿ ಆಗಿಲ್ಲ, ಬಟ್ ಸಿಕ್ತಾಗೆಲ್ಲನೂ ಮಾತಾಡಿಸ್ತಾರೆ, ಸಾನಿಗೂ ಮಾತಾಡಿಸ್ತಾರೆ. ಅಲ್ಲಿ ಒಂದು ಮಗು ಇತ್ತು, ಸೊ ಆ ಮಗು ಇದ್ದಾಗ ಸ್ವಲ್ಪ ರೆಗ್ಯುಲರ್ ಇಂಟ್ರ್ಯಾಕ್ಷನ್ ಇರ್ತಾ ಇತ್ತು. ಈಗ ಇಲ್ಲ ಇಂಟ್ರ್ಯಾಕ್ಷನ್, ಮಗು ಇಲ್ಲ ಅಂತ ಹೇಳ್ಬಿಟ್ಟು. ಅದಕ್ಕೆ ನೆನೆ ಮರ್ತುಬಿಟ್ಟಿದ್ದೆ. ರಾಜೇಶ್ ನೆನೆ ರಾತ್ರಿ ಕೂತ್ಕೊಂಡು ಯಾರು ಕೊಟ್ಟೆ ಅಂತ ಕೇಳಿದಾಗ ಗೊತ್ತಾಯಿತು, ಓ ಅವ್ರಿಗೆ ಮಿಸ್ ಆಗಿದೆ ಅಂಥೇಳಿ. ಆಮೇಲೆ ಇದು ನೆನ್ನೆ ನಾನು ಬ್ಲೌಸ್ ಪೀಸ್ ಅಲ್ಲಿ ಪೂಜೆಗೆ ಇಟ್ಟಿದ್ದು. ಇದು ಸೀರೆನೂ ತೋರಿಸಿದ್ದೆ ನಿಮಗೆ, ಬ್ಲೌಸ್ ಪೀಸ್ ತೋರಿಸಿರ್ಲಿಲ್ಲ, ಅವಾಗ ಓಪನ್ ಮಾಡಿರಲಿಲ್ಲ. ಹೊಲಿಸ್ಬೇಕು, ಈಗ ತೆಗ್ದಿದ್ದೀನಲ್ಲ ಹೊಲಿಸ್ಬೇಕು. ಇದು ನೆಟ್ ಬಟ್ಟೆ, ಇದು ನೆಟ್ ಮುಂದೆ ಕತ್ತಿಗೆ. ಅದು ಬಿಟ್ಟರೆ ಇದು ಸ್ಲೀವ್ಸ್ಗೆ ಎರಡಿದೆ ಇದರಲ್ಲಿ. ಇದೂ ನೆಟ್ ಸ್ಲೀವ್ಸ್ಗೆ. ಬ್ಯಾಕ್ ಏನು ಕೊಟ್ಟಿಲ್ಲ, ಈ ಥರ ಪ್ಲೇನ್ ಕೊಟ್ಟಿದ್ದಾರೆ. ಮತ್ತು ಸ್ಯಾಟಿನ್ ಬಟ್ಟೆ ಇದೆ ಆ್ಯಸ್ ಅ ಲೈನಿಂಗ್. ಅದು ನೆಟ್ ಅಲ್ವಾ ಅಂತ ಹೇಳ್ಬಿಟ್ಟು ನಾನು ನೆಕ್ಲೆಸ್ ತೋರಿಸ್ಬಿಡ್ತೀನಿ. ಸೊ ಇದು 3 ಎಳೆ ಗುಂಡಿನ ನೆಕ್ಲೆಸ್. ಇದು ನಾನು ತೊಗೊಂಡು ಸುಮಾರು ವರ್ಷನೇ ಆಯಿತು. ಸಾನು ಫಸ್ಟ್ ಬರ್ತ್ಡೇಗ ಏನೋ ಇರಬೇಕು. ಅಂದರೆ ಅವಳು ಬರ್ತ್ಡೇಗೆ ಅಂತ ಅಲ್ಲ ತೊಗೊಂಡಿದ್ದು. ಆವಾಗ ಸ್ವಲ್ಪ ಬರ್ತ್ಡೇ ಗಿಫ್ಟು, ನಾಮಕರಣದ ಗಿಫ್ಟು, ಆಮೇಲೆ ಮಗು ನೋಡೋಕ್ಕೆ ಬಂದಾಗ ಗಿಫ್ಟ್ ಕೊಡ್ತಾರಲ್ವ ಅದು, ಆಮೇಲೆ ನಾನು ನನ್ನ ಸೇವಿಂಗ್ಸು ಎಲ್ಲ ಹಾಕಿ ನಾನು ಇದನ್ನು ನೆನಪಿಗೋಸ್ಕರ ಇರಲಿ. ಅವಳು ಬಂದಿದ್ದ ದುಡ್ಡನ್ನು ನಾನು ಯಾವುದಕ್ಕೂ ಏನು ಖರ್ಚು ಮಾಡಿರಲಿಲ್ಲ, ಹಾಗೆ ಇಟ್ಟಿದ್ದೆ ಅಂತಲ್ವ. ಆವಾಗ ಚಿನ್ನ ಕಡಿಮೆ ಕೂಡ ಇತ್ತು. 10 ವರ್ಷದ ಹಿಂದೆ ಎಷ್ಟಿತ್ತು ಚಿನ್ನ. ಅದಕ್ಕೆ ನಾನು ನನ್ನ ಸೇವಿಂಗ್ಸ್ ಹಾಕಿ ನನ್ನ ಕಡೆಯಿಂದ ಇರಲಿ ಅಂತ ಹೇಳಿಬಿಟ್ಟು ನಾನು ಹಾಕ್ಕೊಳ್ತೀನಿ, ಅವಳಿಗೂ ಹಾಕ್ಬೋದು ಅಂತ ಹೇಳಿ ಈ ಥರ ಹಾಕಿ ನಾನು ಇದನ್ನು ತೊಗೊಂಡಿದ್ದು. ಈಗ ಈ ಥರ ಫ್ಯಾನ್ಸಿ ಸ್ಯಾರೀಸ್ ಹಾಕಿರ್ತೀನಲ್ವಾ, ಇದಕ್ಕೆ ಟಿಪಿಕಲ್ ನೆಕ್ಲೆಸ್ ಹಾಕೋದಕ್ಕಾಗೋದಿಲ್ಲ. ಏನಾದರೂ ಒಂದು ಗೋಲ್ಡ್ ಚೈನ್ ಹಾಕಲೇಬೇಕು. ಸಣ್ಣ ಚೈನ್ ಹಾಕಿದ್ರೆ ಅದು ತುಂಬಾ ಸಿಂಪಲ್ ಆಗಿಬಿಡುತ್ತೆ. ಅಂಥದಕ್ಕೆ ಮ್ಯಾಚ್ ಆಗುತ್ತೆ ಅಂತ ಹೇಳ್ಬಿಟ್ಟು ನಾನು ಇದನ್ನು ತೊಗೊಂಡಿದ್ದು. ಸೊ ಅಷ್ಟೇ, ಇದನ್ನೆಲ್ಲ ಈಗ ಎತ್ತಿಟ್ಬಿಡ್ತೀನಿ. ಇದನ್ನು ಸಾನು ಬಂದಮೇಲೆ ಕೊಡಿಸ್ತೀನಿ. ಇದು ಬಾಳೆಹಣ್ಣು, ಆಮೇಲೆ ಶುಗರ್ ಕೇನ್. ಆ್ಯಂಡ್ ಇದು ನಮ್ಮ ಮನೆ ಸೆಕ್ಯೂರಿಟಿಗೆ ಇದನ್ನು ಪ್ಯಾಕ್ ಮಾಡಿ ಇಟ್ಟಿದ್ದೀನಿ ಕೊಡೋಣ ಅಂಥೇಳಿ.
ಒಬ್ಬಟ್ಟು ಮಾಡಿದ್ನಲ್ಲ, ಒಬ್ಬಟ್ಟು, ಶುಗರ್ ಕೇನು, ನೆನ್ನೆ ಅವ್ರಿಗೂ ಕೂಡ ಕೊಟ್ಟಿರಲಿಲ್ಲ. ಅದಕ್ಕೆ ಅವ್ರಿಗೂ ಕೂಡ ಕೊಡೋಣ, ಇನ್ನು ಸ್ಕೂಲ್ಗೆ ಹೋಗ್ತೀನಲ್ಲ ಕರ್ಕೊಂಡು ಬರೋದಕ್ಕೆ, ಅದು ಕೊಡೋಣ ಅಂತ ಪ್ಯಾಕ್ ಮಾಡಿದ್ದೀನಿ. ಸಂಕ್ರಾಂತಿ ಹಬ್ಬದಲ್ಲಿ ಏನೆಲ್ಲ ಅಡುಗೆ ಮಾಡಿದ್ನೋ ಈ ಸರಿ ನಾನು ನೈವೇದ್ಯಕ್ಕೆ ಇಟ್ಟಿದ್ದು ರಾಜೇಶ್, ನಾನು ಮಾಡಿಲ್ಲ. ಹಾಗಾಗಿ ಒಂದು ವಿಡಿಯೋನೂ ಇಲ್ಲ ತಟ್ಟೆಯಲ್ಲಿ ಏನೇನೆಲ್ಲ ಹಾಕಿದ್ದೆ ಅಂತ ಹೇಳಿಬಿಟ್ಟು ತೋರ್ಸೋದಕ್ಕೆ ಆಗಲಿಲ್ಲ. ಆ್ಯಂಡ್ ನಾನಿಲ್ಲಿ ಹರಿಬರಿಯಲ್ಲಿದ್ದನ್ನ ಅಡುಗೆ ಮಾಡಿದ ಮೇಲೆ ಕೂಡ ಅದು ಹೇಗೆ ಬಂದಿದೆ ಟೆಕ್ಸ್ಚರ್ ಲುಕ್ ಅಂತಲೂ ರೆಕಾರ್ಡ್ ಮಾಡಲಿಲ್ಲ, ಲೇಟ್ ಆಗಿಬಿಟ್ಟಿತ್ತು ಅಂತ ಹೇಳಿಬಿಟ್ಟು. ಬಟ್ ಸ್ಟಿಲ್ ನೀವು ಮಾಡೋ ಅಡುಗೆ ಚೆನ್ನಾಗಿರುತ್ತೆ, ನಮಗೆಲ್ಲ ರೆಸಿಪಿನೂ ಶೇರ್ ಮಾಡಿ ಅಂತ ಹೇಳಿದ್ರಿ. ಹಾಗಾಗಿ ಕೆಲವೊಂದು ಅಂದರೆ ನಾನು ರೆಗ್ಯುಲರ್ ಆಗಿ ಸಾರು ಮಾಡ್ತೀನಿ, ಅದನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡಿರ್ತೀನಿ. ಆನಿಯನ್ ಪಕೋಡ, ಬೆಂಡೆಕಾಯಿ ಪಲ್ಯ ಮತ್ತು ಹೋಳಿಗೆದು ಕೇಳಿದ್ರಿ ಒಬ್ಬಟ್ಟದು, ಸೊ ಅದನ್ನು ತೋರಿಸ್ತೀನಿ ಬನ್ನಿ. ಮೊದಲಿಗೆ ಈಗ ನಾನು ಬೆಂಡೆಕಾಯಿ ಗೊಜ್ಜು ತೋರಿಸ್ತೀನಿ. ಬೆಂಡೆಕಾಯಿ ಗೊಜ್ಜನ್ನು ಮಾಡೋದಕ್ಕೆ ನಾನು ಏರ್ ಫ್ರೈಯರ್ನ ಯೂಸ್ ಮಾಡ್ತಾ ಇದ್ದೀನಿ. ಬೆಂಡೆಕಾಯಿನ ಹುರ್ಕೊಳ್ಬೇಕಲ್ವಾ, ಅದು ತುಂಬಾ ಟೈಮ್ ಹಿಡಿಸುತ್ತೆ ಆ್ಯಂಡ್ ಪಾತ್ರೆ ಎಲ್ಲನೂ ಕಪ್ಪಗಾಗುತ್ತೆ, ಹೊಗೆ ಬರುತ್ತೆ. ಅದಕ್ಕೆ ನಾನು ಏರ್ ಫ್ರೈಯರ್ನಲ್ಲಿ ಡ್ರೈ ಮಾಡ್ಕೊಳ್ತೀನಿ. ಸೊ ಇದರಲ್ಲಿ ನಾನು ಏನು ಟೆಂಪ್ರೇಚರ್ ಸೆಟ್ ಮಾಡಿದ್ದೀನಿ ನೋಡಿ, 160 ಡಿಗ್ರಿಯಲ್ಲಿ 10 ಮಿನಿಟ್ಸ್. ಆ್ಯಂಡ್ ಇದು ಜಾಸ್ತಿ ಇತ್ತು ಕ್ವಾಂಟಿಟಿ, 10 ಮಿನಿಟ್ಸ್ ಸಾಕಾಗಲಿಲ್ಲ ಅಂದ್ಬಿಟ್ಟು ಮತ್ತೆ 3 ಮಿನಿಟ್ಸ್ ಇಟ್ಟೆ. ಬಟ್ ಮಧ್ಯ ನಾನು ತೆಗೆದು ಫ್ಲಿಪ್ ಮಾಡಿ ಇಟ್ಟೆ 5 ನಿಮಿಷಕ್ಕೊಂದ್ಸಾರಿ. ಅಲ್ಲಿ ನಾನು ಏರ್ ಫ್ರೈಯರಲ್ಲಿ ಇಟ್ಬಿಟ್ಟು ಇಲ್ಲಿ ಒಗ್ಗರಣೆಗೆ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಎಣ್ಣೆ, ಈರುಳ್ಳಿ ಸ್ವಲ್ಪ ಜಾಸ್ತಿ ಹಾಕ್ಕೊಳ್ಬೇಕು. ಇದು ಫ್ರೈ ಆದಮೇಲೆ ಟೊಮ್ಯಾಟೊ ಹಾಕ್ಕೊಳ್ಬೇಕು, ಕರಿಬೇವಿನ ಸೊಪ್ಪು. ಇಷ್ಟನ್ನು ನಾವೀಗ ಸಾಟೆ ಮಾಡಿಕೊಂಡು ಟೊಮ್ಯಾಟೊ ಸಾಫ್ಟ್ ಆಗಬೇಕು ಅಲ್ಲಿ ತನಕ ನಾವು ಇದನ್ನು ಸ್ವಲ್ಪ ಉಪ್ಪು ಹಾಕಿ ಸ್ವಲ್ಪ ಅರಿಶಿನದ ಪುಡಿ ಹಾಕಿದ್ರೆ ಬೇಗ ಸಾಫ್ಟ್ ಆಗುತ್ತೆ. ಸಣ್ಣ ಉರಿ ಮಾಡಿ ಬಿಟ್ಬಿಡ್ಬೇಕು. ಇದು ಪಲ್ಯ ರಾಜೇಶ್ಗೆ ತುಂಬ ಇಷ್ಟ ಆಯಿತು. ನೀನು ಯಾವಾಗಲೂ ಮಾಡ್ತೀಯ ಅಲ್ವಾ, ಅದಕ್ಕಿಂತ ಇದೇ ಚೆನ್ನಾಗಿದೆ ಮಾಡು ಅಂತ ಹೇಳ್ತಾ ಇದ್ರು. ಮಧ್ಯ ಮಧ್ಯ ನಾನು 5-5 ನಿಮಿಷಕ್ಕೊಂದ್ಸರಿ ಚೆಕ್ ಮಾಡಿ ಮಿಕ್ಸ್ ಮಾಡಿ, ಅಂದರೆ ಮೇಲೆ ಕೆಳಗಡೆ ಮಾಡಿ ಇಟ್ಟಿದ್ದೆ, ನೋಡ್ಬೋದು ನೀವು ಡ್ರೈ ಆಗಿದೆ ಅಂಥೇಳಿ. ಎಷ್ಟು ಈಸಿಯಾಗಿ ಆಗ್ಬಿಡುತ್ತಲ್ವ, ಇಲ್ಲ ಅಂದಿದ್ರೆ ಇದೇ ಒಂದು ಕೆಲಸ ಆಗ್ಬಿಟ್ಟಿರೋದು. ಈಗ ಒಗ್ಗರಣೆ ಕೂಡ ರೆಡಿ ಆಗಿದೆ, ಅದಕ್ಕೆ ನಾನು ಮಿಕ್ಸ್ ಮಾಡ್ಕೊಳ್ತೀನಿ. ಆ್ಯಂಡ್ ಇದಕ್ಕೆ ಡ್ರೈ ಪಲ್ಯ ಮಾಡ್ತಾ ಇರೋದು ನಾನು, ನೀರೇನು ಹಾಕೋದಿಲ್ಲ. ಟೊಮ್ಯಾಟೊದು ಏನು ರಸ ಇದೆಯೋ ಅದರಲ್ಲೇ ಆಗಬೇಕು, ಕುಕ್ ಆಗಬೇಕು. ಹಾಗಾಗಿ ಮಂದ ತಳ ಇರೋ ಅಂಥ ಪಾತ್ರೆ ತೊಗೊಳ್ಳಿ, ಸಣ್ಣ ಉರಿಯಲ್ಲೇ ಮಾಡಬೇಕು ಇದನ್ನು. ಇದರಲ್ಲೇ ಹಾಫ್ ಕುಕ್ ಆಗಿಬಿಟ್ಟಿರುತ್ತೆ ಏರ್ ಫ್ರೈಯರಲ್ಲಿ. ನಿಮ್ಗೆ ಏರ್ ಫ್ರೈಯರ್ ಇಲ್ಲ ಅಂದ್ರೂ ಕೂಡ ಹುರ್ಕೊಳ್ತೀವಲ್ವ ಅವಾಗ್ಲೇನೆ ಫ್ರೈ ಆಗಿರುತ್ತೆ. ಏರ್ ಫ್ರೈಯರ್ ಲಿಂಕ್ ನಾನು ಡಿಸ್ಕ್ರಿಪ್ಷನ್ ಹಾಕಿರ್ತೀನಿ, ನಿಮ್ಗೆ ಇಂಟ್ರೆಸ್ಟ್ ಇರೋರು ಪ್ಲೀಸ್ ಚೆಕ್ ಮಾಡಿ. ತುಂಬಾ ವೇಯಲ್ಲಿ ಅದನ್ನ ಯೂಸ್ ಮಾಡ್ಬೋದು. ಈಗ ಇದಕ್ಕೆ ನಾನು ಚಿಲ್ಲಿ ಪೌಡರ್, ಸಾಂಬಾರ್ ಪೌಡ್ರು ಸ್ವಲ್ಪ ಫ್ಲೇವರ್ಗೆ ಅಂದ್ಬಿಟ್ಟು 1-2 ಸಣ್ಣ ಸ್ಪೂನ್ ಹಾಕಿದ್ದೀನಿ. ಆ್ಯಂಡ್ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಚಿಲ್ಲಿ ಪೌಡರ್ ಹಾಕಿದ್ದೀನಿ. ಉಪ್ಪು ಇಷ್ಟನ್ನು ಸೇರಿಸ್ಬಿಟ್ಟು ಸ್ನೇಹಿತರೆ ಸಣ್ಣ ಉರಿ ಮಾಡಿ ಬಿಟ್ಬಿಟ್ಟು ಆಗಿರುತ್ತೆ 10 ನಿಮಿಷದಲ್ಲಿ. ಆಮೇಲೆ ಇದಕ್ಕೆ ಕೊತ್ತಂಬರಿ ಸೊಪ್ಪು ಹಾಕೊಳ್ಬೇಕು, ತುಂಬಾ ಚೆನ್ನಾಗಿರುತ್ತೆ. ತಳ ಹಿಡಿತಿದೆ ಅಂದ್ರೆ ನೀರನ್ನ ಸ್ವಲ್ಪ ಚಿಮ್ಕಿಸ್ಕೊಳ್ಳಿ. ಈಗ ಆನಿಯನ್ ಪಕೋಡ ತೋರಿಸ್ತೀನಿ. ಇದು ಫ್ಲೇವರ್ ಅಂಡ್ ಟೆಕ್ಸ್ಚರ್ ಎಲ್ಲ ಹೇಗಿತ್ತು ಅಂದ್ರೆ ನಮಗೆ ಬೇಕರಿಯಲ್ಲಿ ಸಿಗುತ್ತಲ್ವಾ ಆ ಥರ ಇತ್ತು. ಇದನ್ನ ನಾನು ಸಣ್ಣ ಉರಿ ಮಾಡಿ ಬೇಯಿಸಿದ್ದೆ, ಅಂದರೆ ಫ್ರೈ ಮಾಡಿದ್ದೆ. ಇದಕ್ಕೆ ಏನೆಲ್ಲ ಹಾಕಿದೆ ಅಂದರೆ ಮೊದಲಿಗೆ ಈರುಳ್ಳಿನ ಉದ್ದುದ್ದಕ್ಕೇನೆ, ದಪ್ಪ ಈರುಳ್ಳಿ ತೊಗೊಂಡು ಉದ್ದುದ್ದಕ್ಕೇನೆ ಹಾಗೆ ಕಟ್ ಮಾಡ್ಕೊಂಡಿದ್ದೆ. ಸ್ವಲ್ಪ ಫ್ಲೇವರ್ಗೆ ಅಂದ್ಬಿಟ್ಟು ಕರಿಬೇವು ಸೊಪ್ಪು, ಕೊತ್ತಂಬರಿ ಸೊಪ್ಪು ಆ್ಯಂಡ್ ಸೀಡ್ ತೆಗೆದ್ಬಿಟ್ಟು 1-2 ಅಥವಾ 3 ಮೆಣಸಿನ್ಕಾಯಿ, ಹಸಿ ಮೆಣಸಿನ್ಕಾಯಿನ ಇದಕ್ಕೆ ಹಾಕ್ಕೊಂಡಿದ್ದೆ. ಇಷ್ಟೇ ನಾನು. ಈಗ ಇದನ್ನು ಬಿಡಿಸ್ಕೊಳ್ತಾ ಇದ್ದೀನಿ, ಒಂದೊಂದಾಗೇನೆ ಬಿಡಿಸ್ಕೊಂಡು ಇದಕ್ಕೆ ಉಪ್ಪು ಹಾಕಿ ಇಡಬೇಕು. ಉಪ್ಪು ಹಾಕಿದಾಗ ಈರುಳ್ಳಿ ನೀರು ಬಿಟ್ಕೊಳ್ಳುತ್ತೆ. ನಾವು ಹಸಿಟ್ಟು ಜೊತೆ ಉಪ್ಪು ಹಾಕಿ ಬಿಟ್ಟಾಗ ಸ್ವಲ್ಪ ತೆಳ್ಳ ಆಗ್ಬಿಡುತ್ತೆ ಅಲ್ವಾ, ಯಾಕೆ ಅಂದರೆ ಇದು ನೀರು ಬಿಟ್ಕೊಂಡಿರತ್ತೆ ಅಂತ ಹೇಳ್ಬಿಟ್ಟು. ಸೊ ನೀವೀಗ ಇದಕ್ಕೆ ಉಪ್ಪು ಎಷ್ಟು ಬೇಕೋ ಇಷ್ಟಕ್ಕೆ ಹಾಕ್ಬಿಟ್ಟು ಮಿಕ್ಸ್ ಮಾಡಿ ಚೆನ್ನಾಗಿ ಇಟ್ಬಿಡಿ. 1/2 an hour ಚೆನ್ನಾಗಿ ನೀರು ಬಿಟ್ಟಿರುತ್ತೆ. ಅದೇ ನೀರಲ್ಲಿ ನಾವು ಇದನ್ನ ಹಸಿಟ್ಟು ಹಾಕಿ ಮಿಕ್ಸ್ ಮಾಡ್ಕೊಳ್ಬೇಕು. ಆನಿಯನ್ ಪಕೋಡ ಮಾಡಬೇಕಲ್ಲ, ಅದಕ್ಕೆ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಅಲ್ಲಿ ಎಣ್ಣೆ ಬಿಸಿ ಮಾಡಕ್ಕೆ ಇಟ್ಟಿದ್ದೀನಿ. ಎಣ್ಣೆ ಬಿಸಿ ಆದ ತಕ್ಷಣ ಅದನ್ನು ಕಡಲೆ ಹಿಟ್ಟಿಗೆ ಹಾಕ್ಕೊಂಡು ಸ್ವಲ್ಪ ಕ್ರಂಬಲ್ ಥರ ಮಾಡ್ಕೊಳ್ಬೇಕು. ಆಗ ಒಂದು ಸೋಡಾ ಹಾಕ್ತಾ ಇದ್ರೂ ಕೂಡ ನಡೆಯುತ್ತೆ, ಟೆಕ್ಸ್ಚರ್ ಚೆನ್ನಾಗಿ ಬರುತ್ತೆ. ಈರುಳ್ಳಿಗೆ ಮೊದಲೇ ಉಪ್ಪು ಹಾಕಿದ್ದೀನಿ, ಖಾರ ಹಾಕ್ಕೊಳ್ಬೇಕು ಮತ್ತು ಕಡಲೆ ಹಿಟ್ಟನ್ನು ಮಿಕ್ಸ್ ಮಾಡ್ಕೊಳ್ಬೇಕು. ಕಡಲೆ ಹಿಟ್ಟು 10 ಸ್ಪೂನ್ ತೊಗೊಂಡಿದ್ದೀನಿ, ಅಂದರೆ 2 ಸ್ಪೂನ್ ಅಷ್ಟು ಅಕ್ಕಿ ಹಿಟ್ಟು ಕೂಡ ಹಾಕ್ಕೊಳ್ಬೇಕು. 2 ಮಿಕ್ಸ್ ಮಾಡಿ ಅದಕ್ಕೆ ಬಿಸಿಯಾಗಿರೋಂಥ ಎಣ್ಣೆನ ಸೇರಿಸಿ ಕ್ರಂಬಲ್ ಥರ ಮಾಡ್ಕೊಳ್ಳೋದು. ಅದನ್ನು ನಾವು ಈ ಈರುಳ್ಳಿಗೆ ಹಾಕ್ಕೊಳ್ಬೇಕು. ನೀರು ಹಾಕೋ ಹಾಗಿಲ್ಲ, ಅದು ನಿಮಗೆ ಎಷ್ಟು ಹಿಡಿಸುತ್ತೋ ಅಷ್ಟು ಹಾಕ್ಕೊಳ್ಬೇಕು. ತುಂಬ ಈರುಳ್ಳಿ ಬೇಕು ಅನ್ನೋ ಹಾಗಿದ್ರೆ ಹಸಿಟ್ಟು ಕಡಿಮೆ ಹಾಕ್ಬೋದು, ಇಲ್ಲ ಹಸಿಟ್ಟು ಜಾಸ್ತಿ ಹಾಕ್ಬೋದು. ನೋಡಿ ಕಲಸಿರೋದು ಹೇಗೆ ಗಟ್ಟಿಯಾಗಿದೆ ಅಂತ ಹೇಳ್ಬಿಟ್ಟು ನೀರು ಹಾಕೋದಕ್ಕೆ ಹೋಗಬೇಡಿ. ಆ್ಯಂಡ್ ಇದನ್ನು
ಸಣ್ಣ ಸಣ್ಣ ಮಾಡಿ ಹುರಿಬೇಕು. ಜಾಸ್ತಿ ದಪ್ಪಕ್ಕೆ ಹಾಕಬಾರ್ದು, ತುಂಬಾನೇ ಮಂದ ಇರಬಾರ್ದು, ತೆಳ್ಳಕ್ಕಿರಬೇಕು. ಆಗ ನಿಮಗೆ ಸಣ್ಣ ಉರಿ ಮಾಡಿ ಮೀಡಿಯಂ ಫ್ಲೇಮಲ್ಲಿ ಹುರಿದಾಗ ನಿಮಗೆ ಬೇಕ್ರಿಯಲ್ಲಿ ಹೇಗೆ ಸಿಗುತ್ತಲ್ಲ ಅದೇ ಟೆಕ್ಸ್ಚರಲ್ಲಿ ಬರುತ್ತೆ. ಗೋಲ್ಡನ್ ಕಲರ್ ಬರೋ ತನಕ ನಮಗೆ ಒಂದು 2-3 ಟೈಮ್ಸ್ ಫ್ಲಿಪ್ ಮಾಡಿ ಮೀಡಿಯಂ ಫ್ಲೇಮಲ್ಲೇ ಹುರ್ಕೊಳ್ಬೇಕು. ಇದು ಅರ್ಧ ಪಾವ್ ಬೆಲ್ಲ ತಗೊಂಡಿದ್ದೀನಿ, ಉಂಡೆ ಬೆಲ್ಲ. ಇದನ್ನ ಕುಟ್ಟಿ ಈಗ ಸ್ವಲ್ಪ ನೀರು ಹಾಕ್ಬಿಟ್ಟು ಕರಗಿಸ್ಕೊಳ್ತೀನಿ, ಆಮೇಲೆ ಫಿಲ್ಟರ್ ಮಾಡ್ಕೊಳ್ಬೇಕು. ಇದು ಒಬ್ಬಟ್ಟು ಮಾಡೋದಕ್ಕೆ. ನೀವು ಕೇಳಿದ್ರಿ ಒಬ್ಬಟ್ಟು ಮಾಡೋದನ್ನ ತೋರಿಸಿ ಅಕ್ಕ ಅಂತ ಹೇಳ್ಬಿಟ್ಟು. ಇದು ಸ್ನೇಹಿತರೆ ತಿಳ್ಕೊಳ್ಳೋ ತನಕ ಅಷ್ಟೇನೆ ಕಷ್ಟ ಅನ್ಸುತ್ತೆ, ಆಮೇಲೆ ಇದು ಈಸಿನೇ. ಆಮೇಲೆ ಒಂದ್ ಕಡೆ ಬೇಳೆ ಬೇಯಿಸ್ಕೊಳ್ಬೇಕು. ಬೇಳೆ ಅರ್ಧ ಪಾವ್ ತಗೊಂಡಿದ್ದೀನಿ. ಇದನ್ನ ನಾವು ಬಿಸಿ ನೀರ್ಗೆ ಹಾಕ್ಬೇಕು. ಇದನ್ನ ಸೆಪರೇಟ್ ಆಗಿ ತೊಳೆದು ಇಟ್ಕೊಳ್ತೀನಿ, ಬಿಸಿ ನೀರಿಗೆ ಸೇರಿಸ್ತೀನಿ. 2 ಸ್ಪೂನ್ ಅಷ್ಟು ಕಡಲೆ ಬೇಳೆ ಕೂಡ ಸೇರಿಸಿದ್ದೀನಿ. ಇದು ಆಪ್ಷನಲ್. ನೀರು ಬಿಸಿ ಆದ್ಮೇಲೆ ಇದಕ್ಕೆ ನಾವು ಬೇಳೆನ ಸೇರ್ಸೋದು. ಅದಕ್ಕೆ ನಾನು ಸ್ವಲ್ಪ ಎಣ್ಣೆ, ಸ್ವಲ್ಪ ಅರಿಶಿನದ ಪುಡಿ ಸೇರಿಸಿದ್ದೀನಿ. ಅರ್ಧ ಪಾವಷ್ಟು ಫ್ರೆಶ್ ಕೋಕೋನಟ್ ಗ್ರೇಟ್ ಮಾಡ್ಕೊಂಡಿದ್ದೀನಿ. ಇದಕ್ಕೆ ಫ್ಲೇವರ್ಗೆ 3 ಏಲಕ್ಕಿ, 2 ಚಿಟಿಕೆ ಅಷ್ಟು ಸೋಂಪು ಹಾಕೊಂಡಿದ್ದೀನಿ. ಇದನ್ನ ರುಬ್ಕೊಳ್ತೀನಿ ನೀರ್ ಹಾಕದೆ. ಆಮೇಲೆ ಇಷ್ಟು ನಾವು ತೆಂಗಿನಕಾಯಿ ಹಾಕೊಳ್ತಾ ಇದೀವಿ ಅಂದ್ರೆ ಇಷ್ಟೇ ಬೆಲ್ಲ ಕೂಡ ಸೇರಿಸ್ಬೇಕು. ನೀವು ತೆಂಗಿನಕಾಯಿ ಹಾಕೋದಿಲ್ಲ ಅನ್ನೋ ಹಾಗಿದ್ರೆ ಬೆಲ್ಲ ಅರ್ಧ, ನೀವು ಇದನ್ನು ತೆಂಗಿನಕಾಯಿ ಹಾಕಿದ್ರೆ ತೆಂಗಿನಕಾಯಿ ಹಾಕಿರೋ ಅಷ್ಟೇ ಬೆಲ್ಲ ಹಾಕ್ಬೇಕು. ಅಂಡ್ ಬೇಳೆ ಇಷ್ಟು ಬೆಂದಿರ್ಬೇಕು ನೋಡಿ. ಬೆಲ್ಲನ ಫಿಲ್ಟರ್ ಮಾಡ್ಕೊಂಡು ಬೇಳೆ ಬೇಯಿಸಿದ ಪಾತ್ರೆಯಲ್ಲೇ ಹಾಕೊಂಡಿದ್ದೀನಿ. ಇದಕ್ಕೆ ನಾನೀಗ ಬೇಳೆನ ಹಾಕೊಳ್ತಾ ಇದ್ದೀನಿ. ಬೇಳೆ ಒಂಥರ ಎಡ್ಜಸ್ ಕಟ್ ಆಗಿರೋ ತರ ಇರುತ್ತೆ, ಅಷ್ಟು ನಾವು ಬೇಯಿಸ್ಕೊಳ್ಬೇಕು. ಇದಕ್ಕೆ ರುಬ್ಕೊಂಡಿರೋಂತ ಕಾಯಿ ತುರಿ ಕೂಡ ಸೇರಿಸಿದೀನಿ. ಈಗ ನಾವ್ ಇದನ್ನ ಮಿಕ್ಸ್ ಮಾಡ್ಕೊಂಡು ಗಟ್ಟಿ ಆಗುತ್ತೆ ಸ್ವಲ್ಪ, ಅಲ್ಲಿ ತನಕನೂ ಹೀಗೆ ಸಾಟೆ ಮಾಡ್ತಾನೆ ನಾವು ಇದನ್ನ ಗಟ್ಟಿ ಮಾಡ್ಬೇಕು. ನಾನಿದೀಗ ಆಫ್ ಮಾಡ್ಕೊಳ್ತೀನಿ. ನೋಡ್ಬೋದು ಹೇಗೆ ತಳ ಬಿಡ್ತಾ ಇದೆ ಅಂತ ಹೇಳ್ಬಿಟ್ಟು. ಒಂದು ಸಾರಿ 1 ಸ್ಪೂನ್ ಆಡ್ಸಿದ್ರೆ ಆಲ್ಮೋಸ್ಟ್ ಪಕ್ಕ ಇರೋದೆಲ್ಲಾನು ಕೂಡ ಬರ್ತಾ ಇದೆ. ಇಷ್ಟು ಸಾಕು. ಇದನ್ನ ಆಫ್ ಮಾಡ್ಕೊಳ್ತೀನಿ. ಇದಕ್ಕಿಂತ ಒಂದ್ ಚೂರು ಮಾಯಿಶ್ಚರ್ ಇದ್ರೂ ಕೂಡ ನಡೆಯುತ್ತೆ. ಆಲ್ಮೋಸ್ಟ್ ಆಗ್ಬಿಟ್ಟಿದೆ. ಕಡಲೆ ಬೇಳೆ ಏನ್ ಹಾಕಿದೀವೋ ಅದ್ರ ಕಡೆಯಿಂದ ಒಂದೊಂದು ದಪ್ಪ ಕಾಣ್ತಾ ಇದೆ. ಇದು ತಣ್ಣಗಾದ್ಮೇಲೆ ನುಣ್ಣಗೆ ರುಬ್ಕೊಳ್ಬೇಕು. ಈಗ ಹೂರ್ಣ ಉಂಡೆ ಮಾಡ್ಕೊಳ್ತಾ ಇದ್ದೀನಿ, ತುಂಬಾನ ಹಸಿಟ್ಟು ಒಳಗಡೆ ಅಂತ ಹೇಳ್ಬಿಟ್ಟು. ಹಸಿಟ್ಟು ನಾನು ಮೈದಾ ಹಿಟ್ಟು ತಗೊಂಡಿಲ್ಲ, ಗೋಧಿ ಹಿಟ್ಟು ತಗೊಂಡಿರೋದು. ಅಂಡ್ ಮೈದಾಗೆ ಹೇಗೆ ನೀರ್ ಹಾಕ್ಬಿಟ್ಟು ತೆಳ್ಳಕ್ಕೆ ಕಲಿಸ್ಕೊಳ್ತೀವೋ ಅದೇ ರೀತಿಯಲ್ಲಿ ಇದನ್ನ ತೆಳ್ಳಕ್ಕೆ ಕಲಿಸ್ಕೊಳ್ಬೇಕು. ತೆಳ್ಳಕ್ಕೆ ಅಂತ ಹೇಳಿದ ತಕ್ಷಣ ನಾವು ಚಪಾತಿ ಹಿಟ್ಟು ಕಲಿಸ್ಕೊಳ್ತೀವಲ್ಲ ಆ ತರ ಗಟ್ಟಿ ಅಲ್ಲ, ಅದಕ್ಕಿಂತ ಸಾಫ್ಟ್ ಆಗಿ ಸ್ವಲ್ಪ ತೆಳ್ಳ ಇರ್ಬೇಕು. ಹೂರ್ಣ ಯಾವ ಸೈಜಲ್ಲಿ ತಗೊಂಡಿದ್ದೀನೋ ಅದೇ ಸೈಜಲ್ಲಿ ನಾನು ಹಸಿಟ್ಟು ಕೂಡ ತಗೊಳ್ತಾ ಇದ್ದೀನಿ. ಹೂರ್ಣ ತುಂಬಿದ್ಮೇಲೆ ಹಾಗೆ ಇಟ್ಬಿಡ್ಬಾರ್ದು. ಅದನ್ನ ಚಪಾತಿ ಹಿಟ್ಟು ನಾವು ಉಂಡೆ ಮಾಡ್ಕೊಂಡು ಹೇಗೆ ರೌಂಡ್ ಮಾಡ್ಕೊಳ್ತೀವಲ್ಲ ಆ ತರ ಮಾಡ್ಕೊಳ್ಬೇಕು. ಆಗ ಹೂರ್ಣ ಎಲ್ಲಾ ಕಡೆನೂ ಸ್ಪ್ರೆಡ್ ಆಗುತ್ತೆ ಹಸಿಟ್ಟೊಳಗಡೆ. ನಾನು ಈ ತರ ಎಣ್ಣೆ ಹಚ್ಕೊಂಡು ತಟ್ಕೊಳ್ತೀನಿ. ಹಸಿಟ್ಟಾದ್ರೆ ಆಮೇಲೆ ಅದನ್ನ ಡಸ್ಟ್ ಬೇರೆ ಮಾಡ್ಬೇಕಾಗತ್ತೆ. ಎಷ್ಟು ತೆಳ್ಳಕ್ಕೆ ಬೇಕೋ ಅಷ್ಟು ತೆಳ್ಳಕ್ಕೆ ಮಾಡ್ಕೊಳ್ಬೋದು. ಇದ್ರೊಂದಿಗೆ ಸ್ನೇಹಿತರೆ ಇವತ್ತಿನ ವಿಡಿಯೋ ಕೂಡ ಎಂಡ್ ಮಾಡ್ತೀನಿ. ಸಿಗೋಣ ಮುಂದಿನ ವ್ಲಾಗ್ನೊಂದಿಗೆ. ನೀವು ಕೇಳಿದಾಗೆ ರೆಸಿಪೀಸ್ನ ಶೇರ್ ಮಾಡಿದ್ದೀನಿ. ಪ್ಲೀಸ್ ಲೈಕ್ ಬಟನ್ನ ಕ್ಲಿಕ್ ಮಾಡಿ ಇಷ್ಟ ಆಗಿದೆ ಅಂತ ತಿಳಿಸಿ. ಸಿಗೋಣ ಮುಂದಿನ ವಿಡಿಯೋಲಿ. ಬೈ ಬೈ ಸ್ನೇಹಿತರೆ.